ಶಿವರಾತ್ರಿ ದಿವಸ ನಾನು ನಮ್ಮ ಮಾವಾರ್ ಕೂಡಿ ನಮ್ಮೂರ್ಲಿಂದ ಪಾದಯಾತ್ರೆ ಸಿದ್ದಾರ್ಥ ಮಠಕ್ಕೆ ನಡ್ಕೊಂತ ಹೊಂಟಿದ್ವಿ ನೋಡ್ರಿಪ್ಪ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲಾರು ತಯಾರಾಗಿ ನಿಂತಿದ್ರಿಪ್ಪ. ನಮ್ಮ ಊರ್ ಬಸ್ ಸ್ಟ್ಯಾಂಡ್ನಾಗ ಯಾರ ಸಂಬಂಧ ಅಂತಂದ್ರ ನಮ್ ಕಿರಣ್ ಬಾಯಿ ಜಲ್ದಿ ಬರವಲ್ಲಾರಿಪ್ಪ. ಅವನು ಬಂದ ಕಡೆಕ ಎಲ್ರು ಕೂಡಿ ಜೈ ಸಿದ್ದಾರ್ಥ ಅಂತಂದು ಎಲ್ಲರೂ ನಡ್ಕೊಂತ ಹೊಂಟಿ ನೋಡ್ರಿಪ್ಪ. ಓಂ ನಮ ಶಿವಾಯ ಅನ್ಕೊಂತ ಹುಬ್ಬಳ್ಳಿ ಮಠದ ಕಡೆಗೆ. ನಮ್ಮ ಊರಿಂದ 6 ಕಿಲೋಮೀಟರ್ ಬಂದಿದ್ವಿ. ಆಗ್ಲೇ 6:30 ಟೈಮ್ ಆಗಿತ್ತು. NH4 ಹೈವೇದಾಗ ದಂಡಿ ದುರ್ಗಮ್ಮ ಅಂತಂದ ದೇವಸ್ಥಾನ ಐತ್ರಿಪ್ಪ ಕೊಟ್ಕೊಂಡ್ ಶಿವರಾಗ. ಆ ತಾಯಿಗೆ ಸಾ ಮಾಡ್ಕೊಂಡು ಮತ್ತೆ ಮಠದ ಕಡೆಗೆ ದಾರಿ ಸಾಗ್ ಹಾಕಿದ್ವಿ. ಈ ತರ ಪಾದಯಾತ್ರೆ ನಾವು ಲಾಸ್ಟ್ ಶಿವರಾತ್ರಿಗೆ ಬಂದಿದ್ದಿರಪ್ಪ. ಒಳ್ಳೆ ಈ ವರ್ಷ ಬಂದವಿ. ಸಣ್ಣ ಹಳ್ಳ ಮ್ಯಾಗ ಕಾಲಿಟ್ಟಾಗ ಕಾಲೆಲ್ಲ ಮಾತಾಡಿ ಹೊಂಟಿದ್ದು ನೋಡ್ರಿ. ನಮ್ಮ ಊರ್ಲಿಂದ ಹುಬ್ಬಳ್ಳಿ ಸಿದ್ದಾರ್ಥ ಅಜ್ಜನ ಮಠ ಹೋಗಿ ಮುಟ್ಟೆ ಬಿಟ್ಟು ನೋಡ್ರಿಪ್ಪ. ಬೆಳಿಗ್ಗೆ 8 ಗಂಟೆ ಅಂದ್ರೆ ಅಜ್ಜನ ಮಠಕ್ಕೆ ಎಷ್ಟು ಭಕ್ತರಿಪ್ಪ ಅಂತಂದ್ರ ಜನ ಸಾಗರ ಅಂತ ಹೇಳ್ಬೇಕು. ಅದಕ್ಕೆ ನಾವು ಎಲ್ಲಾ ಭಕ್ತರಂಗನ ಮಠದೊಳಗ ಹೋಗಿ ಅಜ್ಜ ಕೈ ಮುಗಿದು ನಮಸ್ಕಾರ ಮಾಡಿದ್ವಿ ನೋಡ್ರಿಪ್ಪ. ಈ ವರ್ಷ ಶಿವರಾತ್ರಿ ಅಜ್ಜನ ಮಠದ ಏನ್ ವಿಶೇಷತೆ ಐತ್ರಿಪ್ಪ ಅಂತಂದ್ರ ಈ 2026ನೇ ಇಸ್ವಿ ಶಿವರಾತ್ರಿಗೆ ಅಜ್ಜನ ಕೈಲಾಸ ಮಂಟಪ ಕಟ್ಟಿ 1 ಶತಮಾನ ಆಯ್ತು ನೋಡ್ರಿ. ಅದ್ರ ಅಂಗವಾಗಿನ ರೀ ಕೈಲಾಸ ಮಂಟಪಕ್ಕ ಕೈಲಾಸ ಮಂಟಪೋತ್ಸವ ಅಂತಂದ ಹೂವಿನೊಳಗನ ಕನ್ನಡದಾಗ ಹೆಸರು ಬರ್ಸಿ ಸಾಕ್ಷ್ಯಾರ. ಮಠದಿಂದ ಹೊರಗ್ ಬರಾಗ ಸಿದ್ದಾರ್ಥ ಅಜ್ಜಂದ ಸಾಯಂಕಾಲ ರಥೋತ್ಸವ ಇರತ್ರಿ. ಆ ರಥಕ್ಕೆ ಎಲ್ಲರೂ ಸೇರಿ ಕೈ ಮುಗಿದಿವಿ ನೋಡ್ರಿ. ಅಜ್ಜನ ಮಠಕ್ಕೆ ಬಂದಂತ ಭಕ್ತರಿಗೆ ಹೊಟ್ಟಿ ತಿನ್ನ ಕಡಿಮೆ ಇರಂಗಿಲ್ರಿ. ಒಬ್ರು ಪುಣ್ಯಾತ್ಮರು ದೊಡ್ಡ ಟ್ರಕ್ಕಿನೊಳಗ ದವಾಸಿ ರೊಟ್ಟಿನ ಪುಂಡಿ ಪಲ್ಯ ಮಾಡ್ಕೊಂಬಂದ್ ಹಂಚ್ತಾರಿ. ನಾವ್ ಇವ್ರನ್ನ ಲಾಸ್ಟ್ ವರ್ಷ ನೋಡಿದ್ವಿ ನೋಡ್ರಿಪ್ಪ. ನಾವು ರೊಟ್ಟಿನ ಪುಂಡಿ ಪಲ್ಯ ಕಟ್ಟಿಬೇಕಂತ ಮಾಡಿದಿರಪ್ಪ. ಗದ್ಲು ಬಾಳ ಇರೋ ಸಲುವಾಗಿ ಗದ್ಲು ಸ್ವಲ್ಪ ಇರಲ್ಲಿ ಹೋಗಿ ಪಲಾವ್ ಚಪ್ಪರ್ಸಿದ್ವಿ ನೋಡ್ರಿ. ಹೊಟ್ಟಿ ಕಟ್ಟಿ ಮಾಡ್ಕೊಂಡು ಊರ್ ಕಡೆಗೆ ಬರಾಗ ನಮ್ಮ ಮಾವ ಅವ್ನ ಮಗ ಇನ್ನ 1 ವರ್ಷ ತಾವದಾನ್ರಿ. ಅವ್ನ ಮಗ ಇಡೇ ಊರ್ ತುಂಬಾ ತಿರ್ಗಾಡ್ಲಿ ಅಂತಂದ ಆರ್ಮಿ ಕಮಾಂಡ್ಗಳದ ಗಟ್ರು ಜೀಪ ತೊಗೊಂಬಿಟ್ಟ ನೋಡ್ರಿಪ್ಪ. ಹುಬ್ಬಳ್ಳಿ ಮಠದಿಂದ ಎಲ್ರು ವಾಪಸ್ ನಮ್ಮ ಊರಿಗೆ ಬಂದಿರಪ್ಪ. ಮತ್ತೊಂದಷ್ಟು ವಿಡಿಯೋ ತೊಗೊಂಡು ಮುಂದೆ ಬರ್ತಾನೆ. ಅಲ್ಲಿ ಮಠ ಎಲ್ರು ಸಪೋರ್ಟ್ ಮಾಡ್ರಿ. ವಿಡಿಯೋ ನಿಮ್ಗೆ ಹೆಂಗ್ ಅನ್ಸೈತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ.